ಫೋರ್ಸ್ ಒನ್ ಕ್ಲಬ್ನಲ್ಲಿ 15 ಬಾಲಕರು ಸದ್ದಿಲ್ಲದೆ 2020 ಒಲಿಂಪಿಕ್ಸ್ಗೆ ಸಿದ್ಧತೆ ನಡೆಸಿದ್ದಾರೆ. ಈ ಹುಡುಗರಿಗೆ ಇಂತಹ ದೊಡ್ಡ ಕನಸು ಕಾಣಲು ಕಾರಣವಾಗಿರುವವರು ಕೋಚ್ ಪ್ರತೀಕ್ ರಾಜ್. ರಾಷ್ಟ್ರೀಯ ಕ್ರೀಡಾಪಟು, ಏಕಲವ್ಯ ಪ್ರಶಸ್ತಿ ವಿಜೇತ ಪ್ರತೀಕ್ ರಾಜ್ ಮಿಷನ್ ಒಲಿಂಪಿಕ್ಸ್ಗೆ ಈಗಾಗಲೇ ಚಾಲನೆ ನೀಡಿದ್ದಾರೆ. ವಿಶ್ವ ಕ್ರೀಡಾ ಮೆರವಣಿಗೆ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಸ್ಕೇಟಿಂಗ್ ಅನ್ನ 2020ರಲ್ಲಿ ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರತೀಕ್ ರಾಜ್ 15 ಯುವಕರಿಗೆ ಈಗಾಗಲೇ ತರಬೇತಿ ನೀಡ್ತಾ ಇದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಸಿದ್ಧತೆ ನಡೆಸಿದ್ದಾರೆ. ನಮ್ಮ ಮೇನ್ ಟಾರ್ಗೆಟ್ ಇಸ್ ಒಲಿಂಪಿಕ್ಸ್. ಸೊ ದಟ್ ಅಟ್ಲೀಸ್ಟ್ ಮಿನಿಮಮ್ ಆಫ್ 6 to 7 years ಹಾರ್ಡ್ ಟ್ರೈನಿಂಗ್ ಬೇಕೇ ಬೇಕು ಅದಕ್ಕೆ. So we are all focusing on that. Definitely, because these are the young skaters who are going to represent India in 2020. So ಇವ್ರನ್ನ ಈಗಿಂದನೇ ಕರೆಕ್ಟಾಗಿ ಮೋಲ್ಡ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಪರ್ಫಾರ್ಮ್ ವೆಲ್ ಆ್ಯಂಡ್ ದಿಲ್ ಗೆಟ್ ಅ ಮೆಡಲ್ ಇನ್ ದ ಒಲಿಂಪಿಕ್ಸ್ ಅಂತ ಐ ಫೀಲ್. ಸದ್ಯ ಇವರ ಹತ್ತಿರ ತರಬೇತಿ ಪಡಿತಾ ಇರುವ ಎಲ್ಲ ಆಟಗಾರರು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವರು. ಕೆಲವರಂತೂ ರಾಷ್ಟ್ರೀಯ ಚಾಂಪಿಯನ್ಗಳು, ಮತ್ತೆ ಕೆಲವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಮಿಂಚುತ್ತಿರುವವರು, ಮತ್ತೊಂದಿಷ್ಟು ಜನರು ರಾಷ್ಟ್ರೀಯ ದಾಖಲೆಗೆ ಕಾರಣವಾಗಿರೋರು. ಒಟ್ನಲ್ಲಿ ಇರುವವರೆಲ್ಲ ರಾಜ್ಯದ ಹೆಮ್ಮೆಯ ಸ್ಕೇಟರ್ಗಳು. ಅವರು ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ, ಅಂದರೆ ಎಲ್ಲರನ್ನೂ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಟ್ರೈನ್ ಮಾಡಬೇಕಂದ್ರೆ ನಾನು ಮಿಸ್ ಮಾಡೋಲ್ಲ ಟ್ರೈನಿಂಗು. ಸೊ ಅವ್ರನ್ನ ಕಾಲ್ ಮಾಡಿಬಿಟ್ಟು ಅಥವಾ ಹೆಂಗೊಂದು ಮಾಡಿ ಅವ್ರ ಜೊತೆ ಟ್ರೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವರ ಶ್ರಮ ಕೆಲವರಿಗೆ ವ್ಯರ್ಥ ಅನ್ನಿಸಿರಬಹುದು, ಆದರೆ ಇದಕ್ಕಾಗಿ ಇವರು ಪಡ್ತಾ ಇರುವ ಶ್ರಮ ಅಷ್ಟಿಷ್ಟಲ್ಲ. ದಿನಕ್ಕೆ 4 ಗಂಟೆಗಳ ಕಾಲ ಅಭ್ಯಾಸ ನಡೆಸುವ ಇವರ ಶಿಷ್ಯಂದಿರು 2020 ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕಗಳನ್ನ ಮೊಗದಷ್ಟು ತರಲಿ ಎಂದು ಆಶಿಸೋಣ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.